ಇನ್ನು MLA ಬಸನಗೌಡ ದದ್ದಲ್, ರಾಯಚೂರು ಗ್ರಾಮೀಣ ಮತಕ್ಷೇತ್ರದ ಶಾಸಕರು. ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಗೆ ಬರಬೇಕು ಅಂತ ಇಡಿ ಅವರಿಗೆ ನೋಟಿಸ್ ಕೊಟ್ಟಿತ್ತು. ಹೋಗಿಲ್ಲ ಅವರು ವಿಚಾರಣೆಗೆ, ಅಧಿವೇಶನಕ್ಕೆ ಬಂದಿದ್ದರು. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಕೊಟ್ಟ ನಂತರವೂ ಬರದೇ ಇದ್ದರೆ ತನಿಖಾ ಸಂಸ್ಥೆಗೆ ಅರೆಸ್ಟ್ ಮಾಡೋದಕ್ಕೊಂದು ಬೇಸ್ ಸಿಕ್ಕಂಗಾಗತ್ತೆ, ಒಂದು ಕಾರಣ ಸಿಕ್ಕಂಗಾಗತ್ತೆ. ವಿಚಾರಣೆ ಕರೆದ್ವಿ, ಬಂದಿಲ್ಲ ನೋಡಿ ಇವರು ಅಂತ. ಅರೆಸ್ಟ್ ಮಾಡ್ತಾರಾ? ಡೋಂಟ್ ನೋ. ಅಧಿವೇಶನ ಬೇರೆ ನಡೀತಾ ಇದೆ. ಅಧಿವೇಶನ ನಡೀತಾ ಇರುವಾಗ ಸದಸ್ಯರನ್ನು ಬಂಧಿಸಬೇಕಾದ್ರೆ ಸ್ಪೀಕರ್ ಅನುಮತಿ ಪಡಿಬೇಕಾ ಅಥವಾ ಮಾಹಿತಿ ಕೊಡಬೇಕಾ ಅನ್ನೋ ವಿಷಯದಲ್ಲಿ ಚರ್ಚೆಗಳಿದ್ದಾವೆ. ತುಂಬ ಜನ ತಜ್ಞರು ಹೇಳೋದು ಮಾಹಿತಿ ಕೊಟ್ಟರೆ ಸಾಕು ಅಂತ. ಹೌಸ್ನ ಸದಸ್ಯರೊಬ್ಬರನ್ನು ಇಂಥ ಪ್ರಕರಣದಲ್ಲಿ ಇಂಥ ಕಾರಣಕ್ಕಾಗಿ ನಾವು ಅರೆಸ್ಟ್ ಮಾಡಿದ್ದೀವಿ ಅಂತ ಮಾಹಿತಿ ಕೊಟ್ಟರೆ ಸಾಕು, ಏನು ಸ್ಪೀಕರ್ ಹತ್ರ ರಿಟರ್ನ್ ಪರ್ಮಿಷನ್ ತಗೊಂಡು ಅರೆಸ್ಟ್ ಮಾಡಬೇಕು ಅಂತಿಲ್ಲ ಅಂತ ಕೆಲವು ತಜ್ಞರು ಹೇಳ್ತಾರೆ. ಬಟ್ ಇಡಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಇವತ್ತು ವಿಚಾರಣೆಗಂತೂ ಹಾಜರಾಗಬೇಕಾಗಿತ್ತು. ಬಸನಗೌಡ ದದ್ದಲ್ ಅವರು ನೋಡಿ ಹೌಸಲ್ಲಿದ್ದಾರೆ, ವಿಚಾರಣೆಗೆ ಹೋಗಿಲ್ಲ ಅವರು. ಈ ಮಧ್ಯದಲ್ಲಿ ಜನವರಿ 30ನೇ ತಾರೀಕು ಮಗಳ ಹೆಸರಿಗೆ ಇವರೊಂದು ಆಸ್ತಿ ತಗೊಂಡಿದ್ರು. ಜನವರಿ 30ನೇ ತಾರೀಕು ರಿಜಿಸ್ಟ್ರೇಷನ್ ಆಗಿತ್ತು. 9 ಎಕರೆ 9.84 ಏಕರ್ಸ್ ಅಂತಾರೆ, ಅಂದರೆ 10 ಎಕರೆಗೆ ಒಂದು ಸ್ವಲ್ಪ ಕಡಿಮೆ. ಜನವರಿ 30ನೇ ತಾರೀಕು ಮಗಳ ಹೆಸರಿಗೆ ರಿಜಿಸ್ಟ್ರೇಷನ್ ಆಗಿದೆ. ಮುಂದೆ 5 ತಿಂಗಳ ನಂತರ ಪ್ರಕರಣ ಹೊರಗೆ ಬಿದ್ದು ಜೋರು ಗಲಾಟೆ ಶುರುವಾದಾಗ 5 ತಿಂಗಳ ನಂತರ ಇನ್ನೊಬ್ಬರ ಹೆಸರಿಗೆ ವರ್ಗಾವಣೆ ಆಗಿಬಿಡುತ್ತೆ ಜಮೀನು. ಜನವರಿ 30ನೇ ತಾರೀಕು ದದ್ದಲ್ ತಮ್ಮ ಕೊನೆಯ ಮಗಳು ಅನ್ನಪೂರ್ಣ ಹೆಸರಿಗೆ ಭೂಮಿ ಖರೀದಿ ಮಾಡ್ತಾರೆ, ಅವ್ರ ಹೆಸರಿಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಜನವರಿ 31 ಇವರು ಅಧ್ಯಕ್ಷರಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಮೇ 26 ಚಂದ್ರಶೇಖರನ್ ಆತ್ಮಹತ್ಯೆ, ಶಿವಮೊಗ್ಗದಲ್ಲಿ ನೇಣ ಕಂಡು ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಮೇ 26 ಆವತ್ತಿಂದ ಜೋರು ಗಲಾಟೆ ಶುರುವಾಗುತ್ತೆ ಇದು. ಅದಾದ ಮೇಲೆ ಜೂನ್ 14ನೇ ತಾರೀಕು ಇದೇ ಜಮೀನನ್ನು ಮಗಳ ಹೆಸರಿಗೆ ಜಮೀನು ಖರೀದಿಯಾಗಿ 5 ತಿಂಗಳ ನಂತರ ಕೃಷ್ಣಾ ನಾಯಕ್ ಅನ್ನೋರ ಹೆಸರಿಗೆ ಮತ್ತೆ ಜಮೀನು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಕೃಷ್ಣಾ ನಾಯಕ್ ರಾಯಚೂರು ತಾಲೂಕಿನ ಚಂದ್ರಬಂಡ ಹೋಬಳಿ ಯಾಪಲದಿನ್ನಿಯಲ್ಲಿ ಈ ಜಮೀನಿದೆ, 9.84 ಏಕರ್ಸ್. ಕೃಷ್ಣಾ ನಾಯಕ್ ಇವರಿಂದ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರ ಮಾಹಿತಿಗಳು ಬರಬೇಕು. ಬಟ್ ಇಡೀ ಟ್ರಾನ್ಸಾಕ್ಷನ್ನು, ಜಮೀನು ಖರೀದಿ ಮತ್ತು ಮರುಮಾರಾಟ ಇಡಿಯ ಗಮನಕ್ಕೆ ಬಂದಿದೆ. ಇಡಿಯವರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಪದ್ಮನಾಭ, MD ಪದ್ಮನಾಭ, ಮಾಜಿ MD, ಚಂದ್ರಶೇಖರನ ಆತ್ಮಹತ್ಯೆ ಮಾಡಿಕೊಂಡಾಗ MD ಆಗಿದ್ದ ಮನುಷ್ಯ ಪದ್ಮನಾಭ, ಈ ಪ್ರಕರಣದ ಆರೋಪಿ ನಂಬರ್ 1. SIT ಅವರು ಮಾಡಿರುವ ಪ್ರಕರಣದಲ್ಲಿ ಆರೋಪಿ ನಂಬರ್ 1. ಯಾವಾಗ ಹಗರಣ ಹೊರಗೆ ಬಂತೋ ನನ್ನ ಮೊಬೈಲನ್ನು ಸರ್ವನಾಶ ಮಾಡು ಅಂತ ತಮ್ಮ ಫ್ರೆಂಡು ದಿವಾಕರ್ ಅನ್ನೋರಿಗೆ ಮೊಬೈಲನ್ನು ಕೊಟ್ಬಿಟ್ರಂತೆ, ಹ್ಯಾಂಡ್ಸೆಟ್ ಕೊಟ್ರಂತೆ. ಆ ದಿವಾಕರು ಪದ್ಮನಾಭ ಮೊಬೈಲ್ನ ತಗೊಂಡು ಚೂರು ಚೂರಾಗಿ ಒಡೆದಾಕದ್ರಂತೆ, ಪುಡಿ 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 ಮಾಡಿದ್ದಾರೆ. ದಿವಾಕರ್ ಪದ್ಮನಾಭ ನಿನ್ನ ಮೊಬೈಲಲ್ಲಿ ಅಂದಾಗ ದಿವಾಕರ್ ಈ ವಿಚಾರಣೆಯಲ್ಲಿ ಬಾಯಿ ಬಿಡಬೇಕಾಗತ್ತೆ, ಬಿಟ್ಟಿದ್ದಾರೆ. ದಿವಾಕರ್ ಕೊಟ್ಟಿದ್ದೆ ಅಂತ SIT ಟೀಮು ದಿವಾಕರ್ನನ್ನು ಕರೆಸಿ ವಿಚಾರಣೆ ಮಾಡಿದೆ. SIT ಅವರು ವಿಚಾರಣೆ ಮಾಡಿದ್ದಾರೆ ದಿವಾಕರ್. ಇನ್ನು ಈ ಪ್ರಕರಣದಲ್ಲಿ ಸತ್ಯನಾರಾಯಣ ವರ್ಮಾ ಆಪ್ತ ಕಾಕಿ ಶ್ರೀನಿವಾಸ್ ಅರೆಸ್ಟೆಡ್. ತುಂಬ ದುಡ್ಡನ್ನು ತಂದು ಅಲ್ಲಿಂದ ಇಲ್ಲಿ ತಂದು ಕೊಟ್ಟಿದ್ದು, ಇಲ್ಲಿಂದ ಅಲ್ಲಿ ತಗೊಂಡೋಗಿ ಕೊಟ್ಟಿದ್ದು ಈ ಮನುಷ್ಯ ಅನ್ನೋದು ಮಾಹಿತಿ. ಪ್ರಕರಣ ಹೊರಗೆ ಬಂದ ಮೇಲೆ ದೇಶಾಂತರ ಹೋಗ್ಬಿಟ್ಟಿದ್ರಂತೆ. ಕಾಕಿ ಶ್ರೀನಿವಾಸ್ ದೇಶ ಪ್ರವಾಸ ಎಲ್ಲ ತಣ್ಣಗಾಗಿರಬಹುದು ಅನ್ಕೊಂಡು ಬಂದರೆ ವೇಟ್ ಮಾಡಿದ್ದು ಕಸ್ಟಡಿಗೆ ತಗೊಂಡಿದ್ದಾರೆ. ಇದು SITಯ ಅರೆಸ್ಟ್. ಹಣ ವರ್ಗಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಆರೋಪ ಕಾಕಿ ಶ್ರೀನಿವಾಸ್. ಆ ಸತ್ಯನಾರಾಯಣ ವರ್ಮ ಕಾರು ಖರೀದಿ ಮಾಡಿದ್ದೇ ಕಾಕಿ ಶ್ರೀನಿವಾಸ್ ಹೆಸರಿಗೆ. ದುಡ್ಡನ್ನು ಹೈದರಾಬಾದ್ನಿಂದ ತಗೊಂಡು ಬಂದು ಹಂಚಿದ್ದು ಕಾಕಿ ಶ್ರೀನಿವಾಸ್ ಅನ್ನುವ ಮಾಹಿತಿ ಇದೆ. ಇದರಲ್ಲಿ ನನಗೇನೂ ಬಂದಿಲ್ಲ ಅಂತ ಕಾಕಿ ಶ್ರೀನಿವಾಸ್ SIT ಎದುರಿಗೆ ಹೇಳಿಕೆ ಕೊಟ್ಟಿದ್ದಾರಂತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.